ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕೆಂಡ್ ಅಪ್ಡೇಟ್ ಆಲ್ರೆಡಿ ಕೊಟ್ಟಿದ್ದೆ. ಇಂತಿಂತರಿಗೆ ಕ್ಲಾಸ್ ಇದೆ, ಇಂತಿಂತರಿಗೆ ಚಪ್ಪಾಳೆ ಇದೆ, ಇಂತಿಂತರಿಗೆ ಈಗ ಆಗಿದೆ ಅಂತ ಹೇಳಿ. ಬಟ್ ಈ ಪ್ರೋಮೋಸ್ ನೋಡಿದಾಗ ಇದಾದಾಗ ಏನಾಗ್ತಿದೆ ಅಂದ್ರೆ, ರಜತ್ ಅವರು ಗೊತ್ತಿರುತ್ತಲ್ಲ, ಆ ವ್ಯಕ್ತಿ ಏನೇ ಸ್ವಲ್ಪ ಇದು ಮಾಡಿದ್ರು ಒಪ್ಕೊಳ್ಳೋ ಚಾನ್ಸಸ್ಸೇ ಇರಲ್ಲ. ಇನ್ನು ಭವ್ಯಗೌಡ ಅಂತೀರಾ, ಅದು ಎಪಿಸೋಡ್ಸ್ ಅಲ್ಲೇ ಒಂದು ರೀತಿ ಇರ್ತಾರೆ, ವಿಕೆಟ್ ಬಂದ ಮೇಲೆ ನಂದೇನ್ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಅದಕ್ಕೆ ಭವ್ಯಗೌಡ ಅವ್ರಿಗೆ ವಿಟಿ ಪ್ಲೇ ಮಾಡಿ ಮತ್ತೆ ಸಖತ್ತ ಕ್ಲಾಸ್ ತಗೊಂಡ್ರೆ ಕಿಚ್ಚ ಅವರು. ಯಾಕಂದ್ರೆ ನೋಡಿ, ಇಲ್ಲಿ ಆ ಟಾಸ್ಕ್ ಅಲ್ಲಿ 2 ಕೈ ಹಿಡ್ಕೊಂಡಂಗಿಲ್ಲ ಅಂತ ಈ ವಿಟಿಯಲ್ಲಿ ಹೇಳ್ತಾ ಇದ್ದಾರೆ ಒಂದು ಪ್ರೋಮೋದಲ್ಲಿ. ಬಟ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಉತ್ಸವರಿಗೆ ಭವ್ಯಗೌಡರಿಗೆ ಕಾನ್ವರ್ಸೇಷನ್ ಆಗಿರಲ್ಲ. ಅದನ್ನ ಮತ್ತೆ ಬ್ಲೇಮ್ ಮಾಡ್ತಿರ್ತಾರೆ. ಕರೆಕ್ಟ್ ಆಗಿ ಹೇಳ್ತಾರೆ. ಎಪಿಸೋಡ್ಸ್ ನೋಡಿದಾಗೆಲ್ಲ ಪ್ರತಿಯೊಂದು ಸಲ ಅದನ್ನೇ ಹೇಳ್ತಿದ್ದೆ, ಫೇವರಿಸಮ್ ಮಾಡ್ತಾ ಇದಾರೆ ಅಂತ. ಬಟ್ ಕೆಲವು ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು, ನೀವು ಭವ್ಯಗೌಡ ಇಷ್ಟ ಇಲ್ಲ, ಭವ್ಯಗೌಡರ ಮೇಲೆ ಇದು ಮಾಡ್ತಾರೆ ಹಾಗೆ ಹೀಗೆ ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಪಿಸೋಡ್ಸ್ ನೋಡಿದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಯಾರ ಮೇಲೆ ಫೇವರಿಸಮ್ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಮತ್ತೆ ಈ ಎಪಿಸೋಡ್ ಅಲ್ಲಿ ಏನಾಗ್ತಾ ಇತ್ತು, ಆ ರಜತ್ ಅವರಿಗೆ ಯಾವ ರೀತಿಯಾದ ಒಂದು ಎಕ್ಸಾಂಪಲ್ ಕೊಟ್ಟು ಕಿಚ್ಚ ಸರ್ ಅವ್ರಿಗೆ ಪಾಠ ಮಾಡಿದ್ರು, ಬುದ್ಧಿ ಹೇಳಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು, ಭವ್ಯಗೌಡ ಅವರು ಹೆಲ್ಮೆಟ್ ಆದ್ರ ಅಂತ ತುಂಬಾ ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಈ ವಿಷಯ ಅಂತೂ ಇಲ್ಲ ಗುರು. ಯಾಕಂದ್ರೆ ಹೆಲ್ಮೆಟ್ ಆಗದೆ ರಾತ್ರಿ 10 ಗಂಟೆ ಮೇಲೆ, ನಮಗೆ 11 ಗಂಟೆ ಮೇಲೆ ಅಪ್ಡೇಟ್ ಸಿಗೋದು. ಅದಕ್ಕಿಂತ ಮುಂಚೆ ಅಪ್ಡೇಟ್ ಸಿಗೋದು ಚಾನ್ಸಸ್ಸೇ ಇಲ್ಲ. ಯಾಕಂದ್ರೆ 6 ಗಂಟೆ ಮೇಲೆನೆ ಅದು ಶೂಟಿಂಗ್ ಸ್ಟಾರ್ಟ್ ಆಗೋದು. ಈಗ್ಲೇನೆ ಹೇಗ್ ಗೊತ್ತಾಗುತ್ತೆ ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳಿ? ಚಾನ್ಸಸ್ಸೇ ಇಲ್ಲ. ಆದ ಕಾರಣ ನಂಬಕ್ ಹೋಗ್ಬೇಡಿ ಭವ್ಯಗೌಡ ಹೆಲ್ಮೆಟ್ ಆಗಿದಾರ ಅಂತ. ಆಕ್ಚುಲಿ ಇವರ ಚೈತ್ರಕ್ಕೆ ಆಗ್ಬೇಕಂತ ಇದೆ, ನೋಡೋಣ ಏನಾಗುತ್ತಂತ. ಅಪ್ಡೇಟ್ ಬಂದ್ರೆ ಬೇಗ ಕೊಡ್ತೀನಿ. ಇನ್ನು ಎಪಿಸೋಡ್ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲು ಈ ಕಿಚ್ಚ ಸರ್ ಪ್ರೋಮೋ ಬಂದು ನೀವು ಪ್ರೋಮೋದಲ್ಲಿ ನೋಡಿರ್ತೀರ, ಪ್ಯಾಟ್ರನ್ ಆಗಿತ್ತು ಅಂತ. ಇದೇ ಕಾರಣ ಇಟ್ಕೊಂಡು ಕಿಚ್ಚ ಸಾರು ನಮ್ಮ ರಜತ್ ಅವರು ಫೇವರಿಸಮ್ ಕೇವಲ ನೋಡಿ, ನಾನು ತುಂಬಾ ಸಲ ಹೇಳಿದ್ದೇನೆ, ರಜತ್ ಅವರು ದೊಡ್ಡ ಬಕೆಟ್ ಇಟ್ಟಿದ್ದಾರೆ ಭವ್ಯಗೌಡ ಅವರಿಗೆ ಮತ್ತು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅಂತ. ಕೇವಲ ಭವ್ಯಗೌಡ ಮಾತ್ರ ಅಲ್ಲ, ತ್ರಿವಿಕ್ರಮ್ ಅವ್ರಿಗೂ ಬಕೆಟ್ ಇಟ್ಟಿದ್ದಾರೆ ನಮ್ಮ ರಜತ್ ಅವರು. ಕ್ಲಿಯರ್ ಕೊಟ್ಟಾಗ ಗೊತ್ತಾಗುತ್ತೆ ಎಪಿಸೋಡ್ಸ್ ನೋಡಿದಾಗ. ಅದು ಕೆಲವರಿಗೆ ಆ ರೀತಿ ಅನ್ಸಲೇನೋ, ಅದು ಹೇಳಕ್ಕಾಗಲ್ಲ. ಅದು ಅವರವರ ಒಂದು ಮೈಂಡ್ ಸೆಟ್ ಬಿಟ್ಟಿದ್ದು, ಅವ್ರ ಒಂದು ಪರ್ಸ್ಪೆಕ್ಟಿವ್ ಬಿಟ್ಟಿದ್ದು, ನಾವು ಮಾತಾಡಕ್ಕಾಗಲ್ಲ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ, ಪಂಚಾಯತಿ ಅಂತ ಬಂದಾಗ ಅಲ್ಲಿ ಗೊತ್ತಾಗುತ್ತೆ. ನಮಗ್ ತೋರ್ಸೋದು 1.5 ಅವರೇ, ಬಟ್ ಒಂದು ಎಪಿಸೋಡ್ ಫುಲ್ ಏನಾಗಿತ್ತಂತ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಭವ್ಯಗೌಡರು ಅದನ್ನೇ ಹೇಳ್ತಾರೆ, ಸರ್ ನಾನು ಕೇಳದೆ ಆದ್ರೆ ಆಗ್ಲಿಲ್ಲ ಅಂತ. ಅಲ್ಲಿ ಕಿಚ್ಚ ಸರ್ ಹೇಳ್ತಾರೆ, ನಿಮ್ಮ ಹತ್ರ ಪಂಚಾಯತ್ ಬರ್ಬೇಕಾದ ಮುಂಚೆ ನಾನು ನಿಮ್ಮನ್ನ ಎಷ್ಟು ಜೂಮ್ ಹಾಕಿರಿ ನೋಡಿರ್ಬೇಡ ಅಂತ. ಅದನ್ನೇ, ಯಾಕಂದ್ರೆ ಅವರೆಲ್ಲ ಪಾಯಿಂಟ್ಸ್ ಎಲ್ಲ ಬರ್ಕೊಂಡಿರ್ತಾರ ಅಲ್ಲಿ. ಎಪಿಸೋಡ್ ಆದ್ಮೇಲೆ ಯಾರು ಏನೇನ್ ಮಾತಾಡಿದ್ರು, ಹೇಗಿತ್ತಂತ. ಅದೇ ಕಾರಣಕ್ಕೆ ನಾವು ಪ್ಯಾಟ್ರನ್ ಅಂತ ಹೇಳ್ದಲ್ಲ, ರಜತ್ ಅವ್ರ ಬಗ್ಗೆ ಎಷ್ಟೆಲ್ಲ ತಪ್ಪು ಮಾಡಿದಾರ ಅಂತೇಳಿ ವಿಟಿ ಪ್ಲೇ ಮಾಡಿದ್ರೆ. ಆ ವಿಟಿಲಿ ಅಂದ್ರೆ ನಾನು 8 ವಿಡಿಯೋ ಅಂತ ಹಾಕಿದ್ರೆ, 8 ವಿಡಿಯೋ ಅಲ್ಲ, ಒಂದು ವಿಡಿಯೋದಲ್ಲಿ ಅವ್ರು ಮಾಡಿರೋ ಪ್ಯಾಟ್ರನ್ 8 ಕ್ಲಿಪ್ಗಳು ಅದ್ರಲ್ಲಿ ಆಡ್ ಆಗಿವೆ. ರಜತ್ ಅವ್ರು ಮಾಡಿದ ತಪ್ಪುಗಳು ವಿಟಿ ಮುಖಾಂತರ ತೋರಿಸಿ ಕಿಚ್ಚ ಸರ್ ಸಖತ್ತಾಗೆ ಕ್ಲಾಸ್ ತಗೊಂಡಿದಾರಂತ ನಮ್ಗೆ ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ. ಬಟ್ ವಿಟಿ ಪ್ಲೇ ಮಾಡಿದಾರ ಅಂತ ಡೌಟ್ ಇರೋರಿಗೆ ಮಾತ್ರ ವಿಟಿ ಪ್ಲೇ ಮಾಡಿ ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಖಂಡಿತವಾಗ್ಲು. ಯಾಕಂದ್ರೆ ರಜತ್ ಅವರು ಸಿಂಗಲ್ ಆಗಾಡಿ ಅಂತ ಹೇಳ್ಕೊಳ್ಳೋ ಇವರು ಲಾಸ್ಟ್ ಟೈಮ್ ಭವ್ಯಗೌಡ ಕ್ಯಾಪ್ಟನ್ಸಿ ಆಗೋ ವಿಷಯದಲ್ಲಿ ಬ್ಲೇಮ್ ಮಾಡಿದ್ದು ಭವ್ಯಗೌಡನ. ಆ ಟೈಮಲ್ಲಿ ಅಲ್ಲಿ ಹೇಳಿದ್ರೆ ಭವ್ಯಗೌಡ ಬಯಸ್ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಈ ಸಲನೂ ಅಷ್ಟೇ ಭವ್ಯಗೌಡಗೆ ಸಪೋರ್ಟ್ ಮಾಡ್ತಾರೆ, ಫೇವರಿಸಮ್ ಮಾಡ್ತಾ ಇದಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಭವ್ಯಗೌಡರಿಗೆ ಸಪೋರ್ಟ್ ಮಾಡ್ತಾರೆ, ಬಕೆಟ್ ಹಿಡಿತಾರೆ ನಮ್ಮ ರಜತ್ ಅವರಂತ. ಈ ಪ್ರೋಮೋ ಬಂದಾಗ ಪ್ರೋಮೋದಲ್ಲಿ ಅದೇ ಇದೆ. ಎಪಿಸೋಡ್ ಅಲ್ಲಂತೂ ತುಂಬಾ ರೋಸ್ಟ್ ಮಾಡ್ತಾ ಇದಾರೆ ಖಂಡಿತವಾಗ್ಲು. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಎಪಿಸೋಡ್ಸ್ ನೋಡಿದಾಗ ರಜತ್ ಅವರಿಗೆ ಯಾರು ಕ್ವಶನ್ನೇ ಮಾಡಲ್ಲ. ಅಲ್ಲಿ ಕೇವಲ ನಮ್ಮ ಮಂಜು ಮಾತ್ರ ಮಾಡಿರ್ತಾರೆ. ಮಂಜು ಮತ್ತೆ ಗೌತಮಿ ಕ್ವಶನ್ ಮಾಡಿರಲ್ಲ, ಬಟ್ ಹೇಳಿರ್ತಾರೆ ಅಷ್ಟೇನೆ, ಅಲ್ಲಿ ಮಾತಾಡಿರ್ತಾರೆ. ಬಟ್ ಈ ಪ್ರೋಮೋ ನೋಡಿದಾಗ ಅನ್ಸಿದ್ದದನ್ನೇ, ಅದೇ ಹೇಳ್ದಲ್ಲ, ವಿಟಿ ಪ್ಲೇ ಮಾಡಿ ಸಖತ್ತಾಗೆ ಕ್ಲಾಸ್ ತಗೊಂಡಿದ್ರು ರಜತ್ ಅವರಿಗೆ. ಇನ್ನು ಮಂಜು ಅವ್ರಿಗೂ ಪ್ರಶ್ನೆಸ್ ಇದೆ, ಬಟ್ ಮೋಕ್ಷಿತ್ ಅವ್ರ ಬಗ್ಗೆನೂ ಹೇಳುತ್ತಂತ ಬರುತ್ತೆ. ಯಾಕಂದ್ರೆ ನೀರಿನ ಟಾಸ್ಕ್ ಅಲ್ಲಿ ಯಾವ ರೀತಿ ಇತ್ತಂತ ತುಂಬಾ ಜನಕ್ಕೆ, ಕಷ್ಟ ಟಾಸ್ಕ್ ಅಲ್ಲಿ ಇವ್ರು ಯಾವ ರೀತಿ ಆಟ ಆಡಿದ್ರು ಅಂತ ಎಲ್ಲ ಒಂದು ಅನುಮಾನ ಬೇರೆ ಇದೆ. ಆ ಅನುಮಾನನೇ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇದೆ. ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಳಪೆ ಮಂಜಾಣ ಕೊಟ್ಟಿರ್ಬೋದು, ಆದ್ರೆ ಕಿಚ್ಚ ಸರ್ ಈ ಕ್ಲಿಪ್ ಎಲ್ಲ ನೋಡ್ಸ್ ಮೇಲೆ ನಿಜವಾದ ಕಳಪೆ ನೀವು ಅಂತೇಳಿ ಹೇಳಿದ್ರಂತೆ ನಮ್ಮ ರಜತ್ ಅವ್ರಿಗೆ. ನೋಡೋಣ, ಹೆಲ್ಮೆಟ್ ಅಪ್ಡೇಟ್ ಅಂತ ಇನ್ನು ಸಿಕ್ಕಿಲ್ಲ. ಭವ್ಯಗೌಡ ಹೆಲ್ಮೆಟ್ ಆಗಿಲ್ಲ, ನಂಬಕ್ ಹೋಗ್ಬೇಡಿ. ಅದ್ರ ರಾತ್ರಿ 11 ಗಂಟೆ ಮೇಲಿನ ಸಿಗುತ್ತೆ ಅಂತ ಒಂದು ಅಪ್ಡೇಟ್. ನೋಡೋಣ, ಅಷ್ಟು ಬೇಗ ಸಿಕ್ಕರೆ ನಾನು ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಮತ್ತೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.